ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೇ. ಹೌದು, ಇವತ್ತೇನು ನಾನು ಡೈರೆಕ್ಟಾಗಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅದಕ್ಕೆ ಕಾರಣ ಮ್ಯಾನಿಫೆಸ್ಟೇಷನ್. ಹೌದು, ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಇದರ ಬಗ್ಗೆ ನಾನು ತಿಳ್ಕೊಂಡಿರುವ ಸ್ವಲ್ಪ ಮಾಹಿತಿನ ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೆ ಆದ ಅನುಭವನ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಗೆಳೆಯರೇ. ಹೌದು, ಏನಪ್ಪ ಅಂತ ಅನುಭವ ನನಗೆ ಆಗಿರೋದು ಏನಿದು ಮ್ಯಾನಿಫೆಸ್ಟೇಷನ್. ತುಂಬ ಜನ ಯೂಟ್ಯೂಬಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಹೋದರೆ ತುಂಬ ಜನ ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ವೀಡಿಯೋಸ್ಗಳಿದೆ. ಆದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನೊಂದು ಹೇಳುವ ಮಾಹಿತಿ ಏನು ಅಂತ ಹೇಳಿದ್ರೆ, ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಅದೇ ಮ್ಯಾನಿಫೆಸ್ಟೇಷನ್. ಅದಕ್ಕೆ ನೋಡಿ, ಯಾವಾಗಲೂ ಹೇಳ್ತಾರೆ ಒಳ್ಳೆಯದನ್ನೇ ವಿಚಾರ ಮಾಡಿ, ಒಳ್ಳೆಯದನ್ನೇ ಮಾತಾಡಿ, ಯಾವಾಗಲೂ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ ಅಂತ ಹೇಳಿ ಅಲ್ವಾ. ನಾವು ಒಳ್ಳೆಯದನ್ನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ರೆ ನಮಗೆ ಒಳ್ಳೆಯದೇ ಆಗುತ್ತೆ. ಆದರೆ ಸ್ವಲ್ಪ ಕಾಲಾವಕಾಶ ನೀಡಬಹುದು. ಆದರೆ ನೋಡಿ, ದೊಡ್ಡವರು ಹೇಳ್ತಾ ಇರ್ತಾರೆ ಯಾವಾಗಲೂ ಒಳ್ಳೆಯದನ್ನೇ ವಿಚಾರ ಮಾಡ್ತಾ ಇರಿ, ಒಳ್ಳೆಯದನ್ನೇ ಮಾತಾಡ್ತಾ ಇರಿ, ಒಳ್ಳೆ ಪರಿಸರದ ಜೊತೆಗೆ ಇರೋದಕ್ಕೆ ಪ್ರಯತ್ನ ಪಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ನಾವು ಅವರ ಮಾತನ್ನು ಕೇಳೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಮನುಷ್ಯರು ಯಾವಾಗಲೂ ನಮಗೆ ಪಾಸಿಟಿವ್ ಥಿಂಕಿಂಗಿಗಿಂತ ನೆಗೆಟಿವ್ ಥಿಂಕಿಂಗೇ ಜಾಸ್ತಿ ಆಗಿರುತ್ತೆ ನಮ್ಮ ಜೀವನದಲ್ಲಿ ಅಲ್ವಾ. ಸೊ ಈಗ ಇತ್ತೀಚೆಗೆ ನಾನು ಪಾಸಿಟಿವ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಎಲ್ಲ ಪಾಸಿಟಿವ್ನೇ ಕಾಣಬೇಕು ಅನ್ನುವ ಆಸೆ ನನ್ನದು. ಸೊ ಹಾಗೆ ನಾನು ನಿಮಗೆ ಹೇಳ್ತಾ ಇರೋ ಒಂದೇ ಒಂದು ಟಿಪ್ ಅಂತ ಹೇಳಿದ್ರೆ, ಯಾವಾಗಲೂ ಪಾಸಿಟಿವ್ ಆಗಿರಿ, ಎಲ್ಲದು ಪಾಸಿಟಿವ್ ಆಗೇ ನಿಮ್ಮ ಲೈಫಲ್ಲಿ ಬರುತ್ತೆ. ಅದಕ್ಕೆ ಕಾರಣ ನಾನು ಟೆಸ್ಟ್ ಮಾಡಿರೋ ಒಂದು ಪ್ರೋಸೆಸ್. ನಾನು ಹೀಗೆ ಯೂಟ್ಯೂಬ್ ಸ್ಕ್ರಾಲ್ ಮಾಡಬೇಕಾದ್ರೆ 55x5 ನಾನು ಯಾವುದೇ ಥರ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಆಗಿರುವ ಅನುಭವನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ ಗೆಳೆಯರೆ, ಆಯಿತಾ. ನಾನು ಏನು 55/5 ಅಥವಾ 55x5 ಇದನ್ನು ನಾನು ಯಾವ ರೀತಿಯಲ್ಲಿ ಮಾಡಿದೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೀಗೆ ಎಲ್ಲ ನಿಮ್ಮ ಮುಂದೆ ಯಾವುದೇ ವಿಷಯವಾಗಲಿ ತರಬೇಕು ಅಂತ ಹೇಳಿದರೆ ನನಗೂ ಸಹ ಪ್ರೋತ್ಸಾಹ ಬೇಕಲ್ವ. ಅದಕ್ಕಾಗಿ ನನ್ನ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನ ಹೆಚ್ಚೆಚ್ಚಾಗಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನೀವು ₹1 ಏನೂ ಕಳ್ಕೊಳೋವಂಥದ್ದು ಏನಿಲ್ಲ. ಆದರೆ ನನಗೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸ್ತಾ ಇದ್ದೀರಾ, ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅನ್ನೋ ಒಂದು ಸಮಾಧಾನ ಆಗುತ್ತೆ. ಆಗ ನನಗೂ ಕೆಲಸ ಮಾಡಲಿಕ್ಕೆ ಹೆಚ್ಚೆಚ್ಚಾಗಿ ಪ್ರೋತ್ಸಾಹ ಸಿಗುತ್ತೆ ಗೆಳೆಯರೆ. ಈಗ ಬನ್ನಿ, ಹೌದು, ಏನು ಈ ಮ್ಯಾನಿಫೆಸ್ಟೇಷನ್? ನಾನು ಏನನ್ನು ಮಾಡಿದೆ ನೋಡಿ. ನಾನೊಂದು ಪ್ರಾಬ್ಲಮಲ್ಲಿ ಇದ್ದೆ. ಆ್ಯಕ್ಚುಲಿ ನಾನು ಏನು ಬರೆದೆ ಅಂತ ನಾನು ಹೇಳೋದಿಲ್ಲ, ಬಟ್ ಅದು ಯಾವ ರೀತಿಯಲ್ಲಿ ನಾನು ಮಾಡಿದೆ ಅಂತ ಹೇಳಿ ನಾನು ಹೇಳ್ತೇನೆ ಗೆಳೆಯರೆ. ನೋಡಿ, ಮ್ಯಾನಿಫೆಸ್ಟೇಷನ್ ನಥಿಂಗ್ ಬಟ್ ನಾನು ನಿಮಗೆ ಆವಾಗಲೇ ಹೇಳಿರೋ ಪ್ರಕಾರ ನಾವು ಏನು ಯೋಚನೆ ಮಾಡ್ತೀವೋ ಅದೇ ನಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳಿ ಅಲ್ವಾ. ಸೊ ನಾನು ಯಾವಾಗಲೂ ಬೆಳಿಗ್ಗೆನೇ ಎದ್ದು ಒಂದು ಡೈರಿಯನ್ನು ಬರಿತಾ ಇದ್ದೆ. ಅದು ಯಾವ ರೀತಿಯಲ್ಲಿ ಬರಿತಾ ಇದ್ದೆ, ಯಾವ ರೀತಿಯಲ್ಲಿ ನಾವು 55x5 ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ನಾನು ಒಂದು ಡೈರಿನ ತೊಗೊಂಡೆ. ಇದನ್ನು ಬಂದುಬಿಟ್ಟು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಗೆಳೆಯರೆ, ಓಕೆನಾ. ನಾನು ಮೀಶೋದಲ್ಲಿ ತೊಗೊಂಡಿದ್ದು. ನೀವು ಡೈರಿನ ಬರೀರಿ, ಆದರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನೀವು ಡೈರಿನ ಎಲ್ಲೋ ಪೇಜಸ್ಸಲ್ಲಿ ಸಿಗುತ್ತೆ ನಿಮಗೆ ಡೈರಿ. ಸೊ ಆ ಥರ ಒಂದು ಡೈರಿನ ತೊಗೊಂಡು ನೀವು ಮ್ಯಾನಿಫೆಸ್ಟೇಷನ್ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ನೀವು ಬರಿತಾ ಹೋದರೆ ನೀವು ಅಂದ್ಕೊಂಡಿದ್ದೆಲ್ಲ ನಿಜವಾಗ್ಲೂ ಆಗುತ್ತೆ. ಯಾವ ರೀತಿಯಲ್ಲಿ ಬರಿಬೇಕು ಅನ್ನೋದನ್ನೆಲ್ಲ ನಾನು ಹೇಳ್ತೇನೆ. ಇದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ನೋಡಿ, ಈ ಥರ ಇರುತ್ತೆ ಡೈರಿ ನಿಮಗೆ. ನೋಡಿ, ಈ ಥರ ಇದೆ, ಒಳಗಡೆ ಈ ಥರ ಇದೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಈ ಡೈರಿ ತುಂಬ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ, ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಾವು ಏನೇ ಬರೆಯೋದಿದ್ರು ನೋಡಿ ಈ ಥರ ಎಲ್ಲೋ ಪೇಜಸ್ಸಲ್ಲಿ ಬರೆದ್ರೆ ಇನ್ನೂ ಬೇಗನೆ ಆಗುತ್ತೆ. ನಾನಿವಾಗ ಇದರಲ್ಲಿ ನಾನೇನು ಬರೆದಿದ್ದೀನಿ, 5 ದಿನಗಳ ತನಕ ನಾನು ಇದು ಬರೆದಿದ್ದೀನಿ. ಏನು ಬರೆದಿದ್ದೀನಿ ಅಂತ ನಾನು ಹೇಳೋದಿಲ್ಲ. ಸೊ ನನಗೆ ಒಂದು ವಿಶ್ ಇತ್ತು. ಸೊ ಅದನ್ನು ನಾನು ಅಂದ್ಕೊಂಡು 5 ದಿನಗಳ ಕಾಲ ನಾನು ಬರೆದಿದ್ದೀನಿ. ಎಷ್ಟೆಷ್ಟು ಸಲ ಬರೆದಿದ್ದೀನಿ ಅಂತ ಹೇಳಿದ್ರೆ 55 ಸಲ ಬರೆದಿದ್ದೀನಿ. ನನ್ನ ಮನಸ್ಸಿನಲ್ಲಿ ಏನಿತ್ತೋ ಅದನ್ನು ಬರೆದು
ನಾನು ಅದನ್ನು ಯೂನಿವರ್ಸ್ ಅಂತ ಹೇಳಿದ್ರೆ ಬೇಕು ಅಂತ ಹೇಳಿ ನಾನು ಏನು ಬರೆದಿದ್ದೀನೋ 55 ಸಲನ ಬರೆದ್ಬಿಟ್ಟು ಯೂನಿವರ್ಸ್ ಅಂದರೆ ವಿಶ್ವಕ್ಕೆ ತಲುಪಿಸಿದ್ದೀನಿ. ಯಾವ ರೀತಿಯಲ್ಲಿ ತಲುಪಿಸಿದ್ದೀನಿ ಅಂತ ಹೇಳಿದ್ರೆ ನೋಡಿ, ನೀವು ಯಾವಾಗಲೂ ವಿಶ್ವಕ್ಕೆ ಅಥವಾ ನೀವು ಯೂನಿವರ್ಸಿಗೆ ಯಾವಾಗಲೂ ನೀವು ಆಗಿಲ್ಲ, ನನಗೆ ಆಗೋದಿಲ್ಲ, ನನಗೆ ಬರೋದಿಲ್ಲ ಅಂತ ಹೇಳಿ ಅಂದ್ಕೋಬೇಡಿ, ಹೇಳ್ಕೊಳ್ಳಬಾರ್ದು, ಸರಿನಾ? ನನಗೆ ಬರುತ್ತೆ, ನನಗೆ ಬಂದಿದೆ, ಯಾವಾಗಲೂ ಪಾಸಿಟಿವ್ ಆಗಿದ್ದರೆ ಮಾತ್ರ ನಿಮ್ಮ ಒಂದು ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ನಾವು ಏನು ನಮ್ಮ ಸರೌಂಡಿಂಗ್ನ ಪಾಸಿಟಿವ್ ಆಗಿ ನೋಡ್ತೀವೋ ನಮ್ಮ ವೈಬ್ರೇಷನ್ ಸಹ ಪಾಸಿಟಿವ್ ಆಗೇ ಇರುತ್ತೆ. ಆಗ ನಾವು ಏನು ಅಂದ್ಕೊಳ್ತೀವೋ ಅದೆಲ್ಲ ಪಾಸಿಟಿವಿಟಿಯಾಗೆ ನಮ್ಮ ಲೈಫಲ್ಲಿ ಆಗುವಂಥದ್ದು, ಸರಿನಾ? ಸೊ ಹಾಗಾಗಿ ವಿಶ್ವಕ್ಕೆ ಏನಂತ ಹೇಳಬೇಕು ಅಂತ ಹೇಳಿದ್ರೆ, ನೀವು ವಿಶ್ವವೇ ನಿನಗೆ ತುಂಬ ಆಭಾರಿ, ನಾನು ಕೇಳಿದ್ದನ್ನೆಲ್ಲ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ನಿನಗೆ ಕೃತಜ್ಞತೆಯಾಗಿದ್ದೇನೆ. ನನಗೆ ಆರೋಗ್ಯ, ಐಶ್ವರ್ಯ ಎಲ್ಲವೂ ಸಿಕ್ಕಿದೆ, ನಾನು ತುಂಬಾ ಚೆನ್ನಾಗಿದ್ದೀನಿ. ಈ ಥರನಾದರೂ ಬರಿಬೋದು. ಅಥವಾ ನಿಮಗೆ ಈ 55/55 ಏನು ನೀವು ಬರಿತೀರೋ ಇದನ್ನು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನೀವು ಬೆಳಿಗ್ಗೆನೇ ಎದ್ದು ಬರೆದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಬೇಗನೆ ನಿಮ್ಮ ಲೈಫಲ್ಲಿ ನೀವು ಏನು ಅಂದ್ಕೊಂಡಿರ್ತೀರೋ ಅದು ಆಗುತ್ತೆ. 55 ಸಲ ನಿಮಗೆ ಏನು ಬೇಕು, ಈ ಸಲ ನಾನು ಈ ತಿಂಗಳಲ್ಲಿ 10,000 ರೂಪಾಯಿ ಎಕ್ಸಾಂಪಲ್, ಈ ಒಂದು ತಿಂಗಳಲ್ಲಿ ನಾನು 1,00,000 ನಿಮಗೆ ಬೇಕಾಗಿದ್ದಲ್ಲಿ ನನಗೆ ಈ ತಿಂಗಳಲ್ಲಿ 1,00,000 ಕೊಟ್ಟಿದ್ದಕ್ಕೆ ಧನ್ಯವಾದಗಳು ವಿಶ್ವವೇ. Thank you universe for giving me 1,00,000 rupees in this month. Thank you universe for giving me 1,00,000 rupees in this month. Thank you universe for helping me to earn 1,00,000 rupee in this month. ಈ ಥರನಾದರೂ ಬರಿಬೋದು. ಸೊ ನೀವು ಏನು ಬೇಕು ನಿಮಗೆ ಆಲ್ರೆಡಿ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಬರಿತಾ ಹೋಗಬೇಕು. ಬರಿತಾ ಹೋದಾಗ ನಿಮಗೆ ಪಾಸಿಟಿವ್ ಆಗಿ 55 ಸಲ ಬರೆದ ಮೇಲೆ ನೀವು ಅದರ ಮೇಲೆ ಕೈ ಇಟ್ಬಿಟ್ಟು ಅದನ್ನು ಫೀಲ್ ಮಾಡಿ, ನಾನು ಮಾಡಿರೋದು ಇದನ್ನೇ, ಅದ್ರ ಮೇಲೆ ಫೀಲ್ ಮಾಡಿಬಿಟ್ಟು ಅದನ್ನು ಇನ್ನೊಂದು ಸಲ ವಿಶ್ವಕ್ಕೆ ತಲುಪಿಸ್ಬೇಕು. ಯಾವ ರೀತಿಯಲ್ಲಿ ಅಂದರೆ, ನೀವು ಏನು ಬರೆದಿರ್ತೀರೋ ಅದನ್ನು ಇನ್ನೊಂದು ಸಲ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡು, ವಿಶ್ವವೇ ನಿನಗೆ ಧನ್ಯವಾದಗಳು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ನಾನು ಅಂದ್ಕೊಂಡಿದ್ದೆಲ್ಲ ನನ್ನ ಜೀವನದಲ್ಲಿ ಸಿಗ್ತಾ ಇದೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್, ನಾನು ಅಂದ್ಕೊಂಡಿದ್ದೆಲ್ಲ ನೀವು ಕೊಡ್ತಾ ಇರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು, ಥ್ಯಾಂಕ್ ಯು. ನಾನು ಆರೋಗ್ಯವಾಗಿದ್ದೇನೆ, ನಾನು ಇಷ್ಟು ಲಕ್ಷ ದುಡಿತಾ ಇದ್ದೇನೆ, ನೀವು ನನಗೆ ಎಲ್ಲ ಕೊಡ್ತಾ ಇರೋದಕ್ಕೆ ಧನ್ಯವಾದಗಳು, ನಾನು ತುಂಬಾ ಖುಷಿಯಾಗಿದ್ದೇನೆ, ಥ್ಯಾಂಕ್ ಯು ಅಂತ ಹೇಳಿಕೊಂಡು ನೀವು ಈ ಒಂದು ಬುಕ್ಕನ್ನು ಮುಚ್ಚಿಡಿ. ಇದನ್ನೇ ಕರೆಕ್ಟಾಗಿ 55 ಸಲ ಒಂದು ವಿಷಯನ 55 ಸಲ ಬರಿಬೇಕು. ಎಷ್ಟು ದಿನ ಅಂತ ಹೇಳಿದ್ರೆ 5 ದಿನ ಬರಿಬೇಕು. ನೀವು 5 ದಿನ ಬರೆದು ನೋಡಿ. ನಿಮಗೆ ಕೆಲವರಿಗೆ ನಿಮ್ಮ ತುಂಬಾ ಅಂದರೆ ನೀವು ಮಾಡ್ತಾ ಇರೋ ಅನುಷ್ಠಾನ ಏನಿದೆ, ನೀವು ಮಾಡುತ್ತಿರುವ ವಿಧಾನ ಸರಿಯಾಗಿದ್ದರೆ ನಿಜವಾಗ್ಲೂ ನಿಮ್ಮ ಕರ್ಮಫಲ ಅನ್ನೋದೇನಿದೆ ಅದು ಕಳೆದು ಇದ್ದರೆ ನಿಮಗೆ 5 ದಿನದ ಒಳಗಡೆ ಸಿಗುತ್ತೆ. ನಾನು ಬರೆದ 3 ದಿನದಲ್ಲೇ ನನಗೆ ಪಾಸಿಟಿವ್ ಸಿಕ್ಕಿದೆ. ಸೊ ಆ ಒಂದು ಖುಷಿಯಲ್ಲಿ ನಾನು ನಿಮ್ಮ ಮುಂದೆ ಇದನ್ನು ಬಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಏನಾದರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮಾಡಿ, ಒಂದು ಸತಿ ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಎಷ್ಟೆಷ್ಟೋ ನೀವು ಪೂಜೆಗಳನ್ನ ಮಾಡ್ತಾ ಇರ್ತೀರಾ, ಎಷ್ಟೆಷ್ಟೋ ಇದನ್ನು ಮಾಡ್ತಾ ಇರ್ತೀರಾ, ಆದರೆ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರೋದಿಲ್ಲ. ನಾನು ಇದರಲ್ಲಿ ಅರ್ಥ ಮಾಡ್ಕೊಂಡಿರೋದು ಇಷ್ಟನೇ ಗೆಳೆಯರೇ, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು, ಹಾಗೆ ದೇವರ ಮೇಲೆ ನಂಬಿಕೆ, ಹಾಗೆ ನಮ್ಮ ಉಸಿರು ಆಡ್ತಾ ಇರೋ ಗಾಳಿ ಬೆಳಕು ಮೇಲೆ ನಮಗೆ ನಂಬಿಕೆ ಇದ್ದರೆ ಅದೇ ನಮ್ಮ ಪರಿಸರ, ಅದೇ ನಮ್ಮ ಯೂನಿವರ್ಸ್, ಅದು ನಮಗೆ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅಲ್ವಾ? ಸೊ ಹಾಗಾಗಿ ನಾವು ಯೋಚನೆ ಮಾಡಬೇಕಾದ್ರೆ ಒಂದು ಯಾವಾಗಲೂ ಪಾಸಿಟಿವ್ ಆಗಿರಲಿ ಅನ್ನುವ ಒಂದು ಆಶಯ ಅಷ್ಟೇ ನನಗೆ. ಸೊ ನೀವು ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಏನಾದರೂ ಕೊಡಬೇಕಂತ ಹೇಳಿದಲ್ಲಿ ಕೊಡಿ, ಆದರೆ ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸಬೇಡಿ. ನೀವು ಯಾವಾಗ ಕೆಟ್ಟದ್ದನ್ನು ಬಯಸ್ತೀರೋ ಆಟೋಮೆಟಿಕ್ಕಾಗಿ ನಿಮ್ಮ ಜೀವನದಲ್ಲೂ ಸಹ ಕೆಟ್ಟದ್ದೇ ಆಗುತ್ತೆ ಗೆಳೆಯರೇ. ಹಾಗಾಗಿ ಯಾವತ್ತೂ ಸಹ ನಮ್ಮ ಕರ್ಮಫಲ ನಮ್ಮನ್ನು ಬಿಟ್ಟು ಹೋಗೋಲ್ಲ. ಹಾಗಾಗಿ ನಾವು ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದನ್ನೇ ಯೋಚನೆ ಮಾಡೋಣ ಗೆಳೆಯರೇ. ಹಾಗೆ ನೋಡಿ, ನಮ್ಮ ಹಿರಿಯರೊಂದು ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಏನಾದರೂ ಅಕ್ಕಿ ಏನಾದರೂ ಖಾಲಿಯಾಗಿತ್ತು ಅಥವಾ ಏನಾದರೂ ಒಂದು ಸಾಮಾನು ಖಾಲಿಯಾಗಿತ್ತು ಅಂತ ಹೇಳಿದ್ರೆ ಅವರು ಖಾಲಿಯಾಗಿದೆ ತಗೊಂಬ ಅಂತ ಹೇಳ್ತಾ ಇರಲಿಲ್ಲ. ಏನಂತ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಅಕ್ಕಿ ತುಂಬ ಇದೆ,
ಇನ್ನೂ ಸ್ವಲ್ಪ ಬೇಕಾಗಿದೆ, ಅಕ್ಕಿ ತುಂಬ ಇದೆ, ಸಂಜೆ ಬರ್ತಾ ತನ್ನಿ ಅಂತ ಹೇಳ್ತಾ ಇದ್ರು. ಹಂಗಂದ್ರೆ ಏನಂತ ಹೇಳಿದ್ರೆ, ಏನೇ ಒಂದು ಖಾಲಿ ಆಗಿದೆ ನನ್ನ ಹತ್ರ ಇಲ್ಲ ಅಂತ ಹೇಳಿ ನಾವೇನು ಪಾಸಿಟಿವ್ ಆಗಿ ತುಂಬ ಹೇಳ್ತಾ ಇರ್ತೀವೋ, ವಿಶ್ವವು ಸಹ ಅದನ್ನು ಕೇಳಿಸ್ಕೊತಾ ಇರುತ್ತೆ, ಯೂನಿವರ್ಸು ಸಹ ಅದನ್ನೇ ಕೇಳಿಸ್ಕೊಂಡು ಅದನ್ನೇ ತಥಾಸ್ತು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಶ್ವಿನಿ ದೇವತೆಗಳು ಓಡಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ ಹಿರಿಯರು. ಸೊ ಅದನ್ನೇ ಆಗತ್ತೆ ಅನ್ನುವ ಒಂದು ವಿಶ್ವಾಸ. ಸೊ ಹಾಗಾಗಿ ಯಾರನ್ನೂ ಸಹ ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ಹೋಗಬೇಡಿ. ನನ್ನ ಕೈಯಲ್ಲಿ ಆಗತ್ತೆ, ನಾನು ಮಾಡ್ತೀನಿ. ಹೌದು, ಯೂಟ್ಯೂಬರ್ಸ್ಗಳಿಗೂ ಸಹ ಅಯ್ಯೋ ನಾನು ಎಷ್ಟು ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ, ನನಗೆ ಆಗ್ತಾನೇ ಇಲ್ಲ, ಬಿಟ್ಬಿಡ್ಲಾ? ಬೇಡ, ಮಾಡ್ತಾ ಇರಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇಡಿ, ನಿಮ್ಮ ಕೆಲಸದ ಬಗ್ಗೆ ನೀವು ವಿಶ್ವಾಸ ಇಡಿ. ನೀವು ಏನೇ ಮಾಡೋದಿದ್ರೂ ನಿಮ್ಮ ಮೇಲೆ ನೀವು ಭರವಸೆ ಇಡಿ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇದ್ದಲ್ಲಿ, ನಿಮ್ಮ ಕೆಲಸ ನಿಜವಾಗ್ಲೂ ಅದು ಏನಾದರೂ ಕರೆಕ್ಟ್ ಆಗಿದ್ದಲ್ಲಿ, ಅದಕ್ಕೆ ನ್ಯಾಯ ಇದ್ದಲ್ಲಿ ಯೂನಿವರ್ಸ್ ನಿಮ್ಮ ಕೈ ಬಿಡೋದಿಲ್ಲ. ಯೂನಿವರ್ಸ್ ನಿಮ್ಮ ಎಲ್ಲ ಕಷ್ಟಗಳನ್ನು ಕೇಳುತ್ತೆ, ನಿಮ್ಮ ಎಲ್ಲ ಸುಖಗಳಲ್ಲೂ ಅದು ಯೂನಿವರ್ಸ್ ಕೊಡುತ್ತೆ. ಆಯಿತಾ? ಯಾರೂ ಇಲ್ಲಿ ಬಡವರಲ್ಲ, ಯಾರೂ ಇಲ್ಲಿ ಶ್ರೀಮಂತರಲ್ಲ, ಎಲ್ಲರೂ ಒಂದೇ ಅನ್ನುವ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ನಿಮ್ಮ ಮೇಲೆ ನಿಮಗೆ ದೃಢ ನಿರ್ಧಾರವನ್ನು ಮಾಡಿಕೊಂಡು ಎಲ್ಲ ನಂಬಿಕೆನ ಯೂನಿವರ್ಸ್ ಮೇಲೆ ಇಟ್ಟು ನೀವು ಮುಂದೆ ಹೋಗಿ, ಆಗ ನಿಮ್ಮ ಜೀವನವೂ ಸಹ ಸರಿಯಾದ ದಾರಿಯಲ್ಲಿ ಸಾಗುತ್ತೆ. ಈ ಒಂದು ಮೆಥಡನ್ನು ನೀವು ಎಲ್ಲರೂ ಮಾಡಿ. ಇದರ ಲಿಂಕ್ ಏನಾದರೂ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಈ ಒಂದು ಡೈರಿಯ ಲಿಂಕನ್ನು ಹಾಕ್ತೀನಿ. ಹಾಗೆ ಇನ್ನೊಂದನ್ನು ನಾನು ಹೇಳಿದ್ದು ಮರೆತೆ, ಈ ಡೈರಿಯಲ್ಲಿ ಬರೆಯೋಬೇಕಾದ್ರೆ ನೋಡಿ, ಅಥವಾ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಬುಕ್ ಇದ್ರೂ ಸಹ ಪರವಾಗಿಲ್ಲ, ಅದರಲ್ಲೇ ನೀವು ಬರಿಬೋದು. ಹೌದು ಮ್ಯಾಮ್, ನಾವು ಇದರಲ್ಲೇ ಬರಿಬೇಕಾ ಅನ್ನೋದಿದ್ರೆ ಇಲ್ಲ, ಆ ಥರ ಏನೂ ಇರೋದಿಲ್ಲ. ನೀವು ಯಾವ ಬುಕ್ ಇರುತ್ತೋ ಆ ಬುಕ್ಕಲ್ಲೇ ಸಹ ನೀವು ಬರೆಯಬಹುದು. ನಿಮ್ಮ ಆ ಥರ ಏನಾದರೂ ಎಲ್ಲೋ ಪೇಜ್ ಅಂತ ಹೇಳಿದ್ರೆ ಹಳದಿ ಬಣ್ಣದ ಪೇಪರ್ ಇತ್ತು ಅಂತ ಹೇಳಿದ್ರೆ ತುಂಬಾ ಶ್ರೇಷ್ಠವಾಗಿದ್ದು, ಬೇಗನೆ ನಿಮ್ಮ ಏನು ಅಂದ್ಕೊಂಡಿರ್ತಾರೋ ಅದು ಬೇಗನೆ ಆಗುತ್ತೆ. ಹಾಗೆ ನೀವು ಬರೆಯೋಬೇಕಾದ್ರೆ ಅದನ್ನು ರೆಡ್ ಇಂಕಲ್ಲಿ ಬರೀರಿ. ನಾನು ತುಂಬ ಸತಿ ಬರೆದಿರೋದೆ ರೆಡ್ ಇಂಕಲ್ಲಿ. ನಾನು ಏನು ಅಂದ್ಕೊಂಡಿದ್ದೀನೋ ಅದು ನನಗೆ ಸಫಲತೆನ ಕಂಡಿದ್ದೀನಿ. ಸೊ ಹಾಗಾಗಿ ನಾನು ಈ ಒಂದು ವಿಷಯನ ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಹೇಳಿ ಬಂದು ಈ ಒಂದು ವಿಡಿಯೋನ ಮಾಡಿದ್ದೇನೆ ಗೆಳೆಯರೆ. ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಅನುಭವವನ್ನು ಸಹ ನನಗೆ ಶೇರ್ ಮಾಡಿ. ಧನ್ಯವಾದಗಳು. ಹೀಗೆ ಪ್ರೋತ್ಸಾಹಿಸಿ. ನನಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.